ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಆಷಾಢ ಮಾಸದಲ್ಲಿ ಬರುವಂತ ಶುಕ್ರವಾರದ ದಿನ ನಾವು ಸಂಜೆ ಗೋಧೂಳಿ ಸಮಯದಲ್ಲಿ ಲಕ್ಷ್ಮೀ ಪೂಜೆಯನ್ನ ಮಾಡ್ತೀರಿ. ಆ ಸಮಯದಲ್ಲಿ ನೀವು 5 ಪಲಾವ್ ಎಲೆಯನ್ನ ತಗೊಂಡು ಅದರ ಮೇಲೆ ನಿಮ್ಮ 5 ಕೋರಿಕೆಗಳನ್ನ ಬರಿಬೇಕಾಗತ್ತೆ. ನಂತರ ಆ ಪಲಾವ್ ಎಲೆನ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಸ್ನೇಹಿತರೆ, ಈ ಒಂದು ಪಲಾವ್ ಎಲೆಯನ್ನು ನಾವು ಒಂದು ಮಸಾಲೆ ಪದಾರ್ಥ ಅಂತಲೇ ನಾವೆಲ್ಲ ತಿಳ್ಕೊಂಡಿದ್ದೀರಿ. ಆದರೆ ಪಲಾವ್ ಎಲೆಗೆ ಆಹಾರದ ರುಚಿ ಹೆಚ್ಚಿಸುವ ಗುಣದ ಜೊತೆಗೆ ವಿಶೇಷ ತಂತ್ರ ಶಕ್ತಿಯೂ ಕೂಡ ಇದೆ. ಪಲಾವ್ ಎಲೆಯನ್ನು ಬಳಸ್ಕೊಂಡು ಕೆಲವೊಂದು ತಂತ್ರಗಳನ್ನು ಮಾಡುವ ಮೂಲಕ ನಾವು ನಮ್ಮ ಜೀವನದ ಅನೇಕ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಬೋದು. ಅದೇ ರೀತಿಯಾಗಿ ಕುಟುಂಬದ ಅನೇಕ ಕೌಟುಂಬಿಕ ಸಮಸ್ಯೆಗಳನ್ನು ಕೂಡ ಬಗೆಹರಿಸ್ಕೊಬೋದು. ಯಾವುದೇ ಕೋರಿಕೆಗಳು ಇದ್ರೂ ಕೂಡ ಅದನ್ನು ಸಹ ಬರೆದುಕೊಳ್ಬೋದು. ಆಗ ಆ ಕೋರಿಕೆಗಳು ನೆರವೇರ್ತವೆ. ಉದಾಹರಣೆಗೆ ನೀವು ಮನೆ ಕಟ್ಟಬೇಕು ಅನ್ನೋದಾಗಲಿ, ಅಥವಾ ಆಸ್ತಿ ಖರೀದಿ ಮಾಡಬೇಕು ಅನ್ನೋದಾಗಲಿ, ಅಥವಾ ಚಿನ್ನಾಭರಣ ತಗೋಬೇಕು, ವಾಹನ ಖರೀದಿ ಮಾಡಬೇಕನ್ನೋದಾಗಲಿ, ಇನ್ನು ಮುಂತಾದ ಕೋರಿಕೆಗಳು ಒಬ್ಬೊಬ್ಬರಿಗೆ ಒಂದೊಂದು ಕೋರಿಕೆ ಇರುತ್ತೆ. ಎಲ್ಲವೂ ಬರ್ಕೊಂಬೋದು. ಇನ್ನು ನೀವು ಹುಷಾರಿಲ್ಲ ಅನ್ನೋರು ಕೂಡ ಬರ್ಕೊಂಬೋದು. ದೀರ್ಘಕಾಲದಿಂದ ನಾನು ಬಳಲ್ತಾ ಇದ್ದೀನಿ, ಆರೋಗ್ಯ ಸಮಸ್ಯೆ ತುಂಬಾ ಹೆಚ್ಚಾಗಿದೆ ಅನ್ನೋರು ಕೂಡ ಈ ತಂತ್ರವನ್ನು ಮಾಡ್ಬೋದು. ಇನ್ನು ನಿಮ್ಮ ಮನೆ ಮೇಲೆ ಏನಾದರೂ ಕೆಟ್ಟ ದೃಷ್ಟಿ ಬಿದ್ದಿತ್ತು, ದೋಷ ಪರಿಹಾರ ಆಗಬೇಕು ಅಂದರೂ ಕೂಡ ಬರ್ಕೊಬೋದು. ಇನ್ನು ನಾನು ಎಷ್ಟೆಲ್ಲ ಪೂಜೆ ಮಾಡಿದ್ದೀನಿ, ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದೀನಿ, ಏನೇನೋ ಮಾಡ್ತಾ ಇದ್ದೀನಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ, ಮಂತ್ರಗಳನ್ನು ಹೇಳ್ಕೊತಾ ಇದ್ದೀನಿ, ಆದರೂ ನನ್ನ ಕಷ್ಟ ಪರಿಹಾರ ಆಗಿಲ್ಲ ಅನ್ನೋರು ತುಂಬ ಜನ ಇರ್ತಾರೆ. ಯಾಕೆಂದರೆ ಈಗ ಕೆಲಸದಲ್ಲಿ ಪ್ರಮೋಷನ್ ಬೇಕು ಅನ್ನೋದಾಗಲಿ, ಅಥವಾ ನನಗೆ ಮದುವೆ ಇನ್ನೂ ವಿಳಂಬ ಆಗ್ತಿದೆ, ಸಂತಾನ ಭಾಗ್ಯ ಇಲ್ಲ ಅನ್ನೋರಾಗಲಿ, ಈ ಥರದ್ದು ಒಬ್ಬೊಬ್ಬರಿಗೆ ಒಂದೊಂದು ಸಮಸ್ಯೆ ಇರುತ್ತೆ. ಸ್ನೇಹಿತರೆ, ಎಲ್ಲರಿಗೂ ಇದರಿಂದ ಪರಿಹಾರ ಸಿಗುತ್ತೆ. ಇದು ತುಂಬಾ ಈಸಿ. ಮನೆಯಲ್ಲೇ ಸಿಗುವಂಥ ಪಲಾವ್ ಎಲೆಯನ್ನು ತಗೊಂಡು ನೀವು ಈಸಿಯಾಗಿ ನಿಮ್ಮ ಕಷ್ಟಗಳನ್ನು ಆಗ್ಬೋದು ಅಥವಾ ನಿಮ್ಮ ಕೋರಿಕೆಗಳನ್ನು ಆಗ್ಬೋದು, ಎರಡನ್ನೂ ಕೂಡ ನೀವು ಇದ್ರ ಮೇಲೆ ಬರಿಬೋದು. ಆದರೆ ಇದನ್ನು ಬರಿಬೇಕಂದ್ರೆ ನೀವು ಈಗ ಮನೆ ತೊಗೊಬೇಕು ಅಂತ ಏನಾದರೂ ಇದ್ದರೆ ಮನೆ ಅಂತ ಬರೆಯೋದಾಗಲಿ, ಅಥವಾ ನೀವು ಕೆಲಸಕ್ಕೆ ಹೋಗ್ತೀನಿ ಅನ್ನೋದಾದರೆ ನೌಕರಿ ಕೆಲಸ ಬೇಕು ಅನ್ನೋದಾದರೆ ನೌಕರಿ ಕೆಲಸ ಅಂತ ಬರೆಯೋದಾಗಲಿ, ಅಥವಾ ಮಕ್ಕಳು ಎಜುಕೇಷನ್ ಚೆನ್ನಾಗಿ ಓದಬೇಕು ಅನ್ನೋದಾದರೆ ಎಜುಕೇಷನ್ ಅಂತ ಒಂದು ವರ್ಡಲ್ಲಿ ನೀವು ಪಲಾವ್ ಎಲೆ ಮೇಲೆ ಬ್ಲೂ ಕಲರ್ ಪೆನ್ನಿಂದ ಬರೀಬೇಕಾಗತ್ತೆ. ಆಷಾಢ ಶುಕ್ರವಾರದ ದಿನ ನೀವು ಸಂಜೆ ಪೂಜೆ ಮಾಡ್ತೀರಲ್ಲ, ಆ ಸಮಯದಲ್ಲಿ 5 ಎಲೆಗಳನ್ನು ತಗೊಳ್ಳಿ. ಚೆನ್ನಾಗಿರುವಂಥ ಎಲೆಗಳನ್ನು ತೊಗೊಬೇಕು. ಎಲ್ಲೂ ಹರಿದಿರಬಾರ್ದು, ತೂತಾಗಿರಬಾರ್ದು, ಕಟ್ಟಾಗಿರಬಾರ್ದು ಅಂಥ ಎಲೆಗಳನ್ನು, ಚಿಕ್ಕ ಎಲೆಗಳಾದರೂ ಪರವಾಗಿಲ್ಲ, ದೊಡ್ಡ ಎಲೆ ಆದರೂ ಪರವಾಗಿಲ್ಲ, 5 ಎಲೆಗಳನ್ನು ತೊಗೊಬೇಕಾಗತ್ತೆ. ನಂತರ ಬ್ಲ್ಯಾಕ್ ಪೆನ್ ಬಿಟ್ಟು ನೀವು ಬ್ಲೂ ಪೆನ್, ಗ್ರೀನ್ ಪೆನ್, ರೆಡ್ ಪೆನ್, ಈ 3 ಕಲರಲ್ಲಿ ಯಾವ ಕಲರಲ್ಲಾದರೂ ಬರೀಬೋದು. ನಿಮ್ಮ ಕೋರಿಕೆಯನ್ನು 5 ಕೋರಿಕೆಗಳನ್ನು ಬರೀಬೇಕಾಗುತ್ತೆ. ದೇವ್ರ ಮನೆಯಲ್ಲೇ ಕೂತ್ಕೊಂಡು ನೀವು ಮಹಾಲಕ್ಷ್ಮಿ ಮುಂದೆ ನೀವು ಅಮ್ಮನನ್ನು ನೆನೆಸ್ಕೊಂಡು ನೀವು ಅಮ್ಮ ನನ್ನ ಕೋರಿಕೆಗಳನ್ನು ನೆರವೇರಿಸಮ್ಮ ಅಂತ ನೀವು ಅಮ್ಮನ ಮುಂದೆ ಒಂದು ತುಪ್ಪದ ದೀಪವನ್ನಾದರೂ ಹಚ್ಚಿ, ಅಥವಾ ಮಾಮೂಲಿ ದೀಪ ಅಂದರೆ ಎಣ್ಣೆ ದೀಪವನ್ನಾದರೂ ಹಚ್ಚಿ ನೀವು ನಂತರ ದೇವ್ರ ಮನೆಯಲ್ಲೇ ಕೂತ್ಕೊಂಡು 5 ಕೋರಿಕೆಗಳನ್ನು ಬರೀಬೇಕಾಗತ್ತೆ. ಬರೆದು ನೀವು ಕೈಯಲ್ಲಿ ಇಟ್ಕೊಂಡು ನಿಮಗೆ ಆಗಿದೆ ಅಂದರೆ, ನಿಮಗೀಗ ಕೆಲಸ ಹುಡುಕ್ತಾ ಇದ್ದೀರಾ ಅಂದರೆ ಒಳ್ಳೆ ಕೆಲಸ ಸಿಕ್ಕಿದೆ ಅಂತ ನೀವು ಮನಸ್ಸಲ್ಲಿ ಅಂದ್ಕೊಬೇಕಾಗತ್ತೆ. ನೀವು ಒಳ್ಳೆ ಆಫೀಸಲ್ಲಿ ಕೂತ್ಕೊಂಡಿದ್ದೀರಾ, ಒಳ್ಳೆ ಕೆಲಸ ಸಿಕ್ಕಿದೆ, ಒಳ್ಳೆ ಸ್ಯಾಲ್ರಿ ಸಿಕ್ಕಿದೆ ಅಂತ ನೀವು ಅಂದ್ಕೊಳ್ಳೋದಾಗಲಿ, ಅಥವಾ ಹುಡುಗಿ ಹುಡುಕ್ತಿದ್ದೀರಿ ಅಂದರೆ ಸುಂದರವಾಗಿರೋ ಹುಡುಗಿ, ಚೆನ್ನಾಗಿರೋ ಬ್ಯೂಟಿಫುಲ್ ಆಗಿರೋಂಥ ಹುಡುಗಿ ಸಿಕ್ಕಿದ್ದಾಳೆ, ಮದುವೆ ನಡೀತಾ ಇದೆ, ನಿಮ್ಮ ಮನೆಗೆ ಕರ್ಕೊಂಬಂದಿದ್ದೀರಾ, ಈ ಥರ ನೀವು ಇಮ್ಯಾಜಿನ್ ಮಾಡಿಕೊಂಡು ಅದರ ಮೇಲೆ ಬರೀಬೇಕಾಗತ್ತೆ. ನಿಮ್ಮ ಏನು ಕೋರಿಕೆ ಇದೆ 5 ಕೋರಿಕೆಗಳನ್ನು ಬರೀಬೇಕು. ಬರೆದು ಅದನ್ನು ಕೈಯಲ್ಲಿ ಇಟ್ಕೊಂಡು ನೀವು ಮಹಾಲಕ್ಷ್ಮಿಯನ್ನು ನೀವು ಬೇಡ್ಕೊಂಡು ನಂತರ ತೊಗೊಂಡೋಗಿ ಅದನ್ನು ನೀವು ದಿಂಬಿನ ಕೆಳಗಡೆ ಇಟ್ಕೊಬೇಕಾಗತ್ತೆ. ಅಂದರೆ ನೀವು ಬರೆದಿರ್ತೀರಲ್ಲ, ನಿಮ್ಮ ದಿಂಬಿನ ಕೆಳಗಡೆ 5 ಬೇ ಲೀಫನ್ನು, 5 ಪಲಾವ್ ಎಲೆನ ನಿಮ್ಮ ದಿಂಬಿನ ಕೆಳಗಡೆ ಇಟ್ಕೊಳ್ಳಿ. ನಂತರ ನೀವು ರಾತ್ರಿ ಮಲಗಬೇಕಂದ್ರೂ ನೀವೇನು ಬರೆದಿರ್ತೀರಲ್ಲ ಅದನ್ನು ನೆನೆಸ್ಕೊಂಡು ನೀವು ರಾತ್ರಿ ನನಗೆ ಈ ಥರ ಮದುವೆ ಆಗಬೇಕು, ಒಳ್ಳೆ ಹುಡುಗಿ ಸಿಗಬೇಕು ಅನ್ನೋದಾಗಲಿ, ಅಥವಾ ಒಳ್ಳೆ ಕೆಲಸ ಸಿಗಬೇಕು ಅನ್ನೋದಾಗಲಿ, ಈ ರೀತಿಯಾಗಿ ನೀವು ಮನಸ್ಸಲ್ಲೇ ನೆನೆಸ್ಕೊಂಡು ನೀವು ಸ್ಮರಣೆ ಮಾಡ್ತಾ ಮಲ್ಕೊಬೇಕಾಗತ್ತೆ. ನಂತರ ಶನಿವಾರ ನೀವು ಬೆಳಗ್ಗೆ ಆದರೂ ಪರವಾಗಿಲ್ಲ, ಅಥವಾ ನೀವು ಸಾಯಂಕಾಲ ಆದರೂ ಪರವಾಗಿಲ್ಲ, ಯಾವ ಟೈಮಲ್ಲಾದರೂ ಪರವಾಗಿಲ್ಲ, ಅದನ್ನು ಶನಿವಾರ ಒಂದು ದೀಪದ ಸಹಾಯದಿಂದ ಅಥವಾ ಕರ್ಪೂರದಿಂದ ನೀವು ಅದನ್ನು ಸುಟ್ಟು ಯೂನಿವರ್ಸಲ್ಗೆ ಊದಬೇಕಾಗತ್ತೆ. ಆಚೆ ತೊಗೊಂಡೋಗಿ ಯೂನಿವರ್ಸಲ್ಗೆ ಊದಿ. ಇದನ್ನು ಸಾಟರ್ಡೆ ನೀವು ಯಾವ ಟೈಮಲ್ಲಾದರೂ ಮಾಡ್ಬೋದು, ಬೆಳಗ್ಗೆಯಿಂದ ರಾತ್ರಿ ತನಕ ಯಾವ ಟೈಮಲ್ಲಾದರೂ ಮಾಡ್ಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನೀವೇನು ಬರೆದಿರ್ತೀರಲ್ಲ ಅತಿ ಶೀಘ್ರವಾಗಿ ನಿಮ್ಮ ಕೆಲಸ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಕೆಲಸ ಅಂತ ಬರೆದಿದ್ರೆ
ಅತಿ ಬೇಗ ನಿಮಗೆ ಕೆಲಸ ಸಿಗೋದು, ಅದರಲ್ಲೂ ಒಳ್ಳೆ ಕೆಲಸ, ಒಳ್ಳೆ ಸ್ಯಾಲ್ರಿ ಇರೋವಂಥ ಕೆಲಸ ಸಿಗೋದಾಗಲಿ, ಅಥವಾ ನೀವು ಮನೆ ಕಟ್ಟಬೇಕು ಅಂತ ಅನ್ನೋದಾದರೆ ನಿಮಗೆ ಮನೆ ಕಟ್ಟುವಂಥ ಅವಕಾಶಗಳು ಕೂಡಿ ಬರುತ್ತೆ. ಇನ್ನು ನೀವು ಸೈಟ್ ತೊಗೊಬೇಕು ಅಂದರೆ ಒಳ್ಳೆ ಜಾಗದಲ್ಲಿ ನಿಮಗೆ ಅತಿ ಈಸಿಯಾಗಿ ನಿಮಗೆ, ಅಂದರೆ ನಿಮಗೆ ದುಡ್ಡು ಇಲ್ಲ ಅಂದರೂ ಯಾವುದೋ ಒಂದು ರೂಪದಲ್ಲಿ ನಿಮ್ಮ ಹತ್ರ ದುಡ್ಡು ಬರುತ್ತೆ ಸ್ನೇಹಿತರೆ. ನೀವು ಸೈಟ್ ತೊಗೊಳ್ಳೋವಂಥ ಅವಕಾಶಗಳು ಕೂಡಿ ಬರುತ್ತೆ. ಈ ರೀತಿಯಾಗಿ ನೀವು ಮಾಡಬೇಕಾಗತ್ತೆ. ಇನ್ನು ಮನೇಲಿ ತುಂಬಾ ಜಗಳಗಳು ಜಾಸ್ತಿ ಆಗ್ತಾ ಇದೆ ಅನ್ನೋರು ಕೂಡ ನೀವು ಈ ರೀತಿಯಾಗಿ ಮಾಡಿ ನೋಡಿ. ಜಗಳಗಳು ಕೂಡ ಕಡಿಮೆ ಆಗುತ್ತೆ, ದೃಷ್ಟಿ ದೋಷ ಹೋಗುತ್ತೆ. ಆರೋಗ್ಯ ಸಮಸ್ಯೆ ಇರೋರು ಪ್ರತಿದಿನ ನಾನು ಯಾವುದಾದ್ರೂ ಒಂದು ಟ್ಯಾಬ್ಲೆಟ್ ತೊಗೊತಾನೆ ಇರ್ತೀನಿ. ಯಾವಾಗಲೂ ಒಂದಲ್ಲ ಒಂದು ಸೊಂಟ ನೋವು, ಕಾಲು ನೋವು, ಈ ಥರ ಯಾವುದಾದ್ರೂ ಒಂದು ನೋವು ಇರುತ್ತೆ. ನಾನು ಆರೋಗ್ಯವಾಗಿದ್ದೀನಿ, ಆರೋಗ್ಯ ಅಂತ ಬರೆಯೋದಾಗಲಿ, ಅಥವಾ ನನ್ನ ಸಾಲ ತೀರಿದೆ ಅಂತ ಬರೆಯೋದಾಗಲಿ, ಈ ರೀತಿಯಾಗಿ, ಅಥವಾ ನನಗೆ ಸಾಲ ಕೊಟ್ಟಿದ್ದಾರೆ ಅಂತ ಬರೆಯೋದಾಗಲಿ, ಈ ರೀತಿಯಾಗಿ ಬರೆಯೋದ್ರಿಂದ ಇದನ್ನು ಬರೆದು ನೀವು ಸುಡಬೇಕಾಗತ್ತೆ. ಸುಟ್ಟಲ್ಲಿ ಆ ಬೂದಿ ಬರುತ್ತೆ ನೋಡಿ, ಅದನ್ನು ಒಂದು ಪೇಪರ್ ಮೇಲೆ ಅಥವಾ ಒಂದು ಪ್ಲೇಟಲ್ಲೋ ನೀವು ತೊಗೊಂಡೋಗಿ ಆಚೆ ಯೂನಿವರ್ಸಲ್ಗೆ ಓದಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ಅತಿ ಶೀಘ್ರವಾಗಿ ನೀವೇನು ಬರೆದಿರ್ತೀರ ನೋಡಿ, ಅದು ನಿಮ್ಮ ಆಸೆ ಆಗ್ಬೋದು, ನಿಮ್ಮ ಏನು ಕೋರಿಕೆ ಆಗ್ಬೋದು, ಅತಿ ಶೀಘ್ರವಾಗಿ ನೆರವೇರುತ್ತೆ ಅಂತಲೇ ಹೇಳ್ಬೋದು. ಸಂಕಲ್ಪ ಮಾಡ್ಕೊಬೇಕು. ಎಲೆನ ಕೈಯಲ್ಲಿ ಇಟ್ಕೊಂಡು, ಆ ಪಲಾವ್ ಎಲೆನ ಕೈಯಲ್ಲಿ ಇಟ್ಕೊಂಡು ನೀವು ಸಂಕಲ್ಪ ಮಾಡ್ಕೊಬೇಕು. ನನ್ನ ಆಸೆ ತೀರಿದೆ, ನನ್ನ ಆಸೆ ತೀರಲಿ ಅಂತ ನೀವು ಸಂಕಲ್ಪ ಮಾಡ್ಕೊಬೇಕು. ಮಹಾಲಕ್ಷ್ಮಿನ ನೆನೆದು ಸಂಕಲ್ಪ ಮಾಡಿಕೊಂಡು ಅದರ ಮೇಲೆ ಬರೆದು ನೀವು ಯೂನಿವರ್ಸಲ್ಗೆ ಓದಬೇಕಾಗತ್ತೆ. ಇನ್ನು ಯಾವೆಲ್ಲ ವಾರಗಳು ಮಾಡ್ಬೋದು ಅನ್ನೋದಾದರೆ, ನೀವು ಪ್ರತಿ ಶುಕ್ರವಾರ ಮಾಡ್ಬೋದು, ಅಥವಾ 21 ದಿನ ನಾನು ಇದೇ ರೀತಿಯಾಗಿ ಮಾಡ್ತೀನಿ ಅನ್ನೋರಾದರೆ ಪ್ರತಿ ದಿನವೂ ಮಾಡ್ಬೋದು ಸ್ನೇಹಿತರೆ. ರಾತ್ರಿ ಬರೆದು ನೀವು ಬೆಳಗ್ಗೆ ಅದನ್ನು ಯೂನಿವರ್ಸಲ್ಗೆ ಓದ್ಬೋದು. ಆದಷ್ಟು ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಯೂನಿವರ್ಸಲ್ಗೆ ಹೋಗಿ ನಿಮ್ಮ ಕೋರಿಕೆಗಳನ್ನ ಆಚೆ ನಿಂತ್ಕೊಂಡು ನೀವು ಏನು ಬರೆದಿರ್ತೀರಲ್ಲ ಅದನ್ನು ನೀವು ಮನಸ್ಸಲ್ಲಿ ಸ್ಮರಣೆ ಮಾಡ್ತಾ, ನನ್ನ ಆರೋಗ್ಯ ಚೆನ್ನಾಗಾಗಿದೆ, ನಾನು ಆರೋಗ್ಯವಾಗಿದ್ದೀನಿ, ಥ್ಯಾಂಕ್ ಯು ಯೂನಿವರ್ಸಲ್, ಥ್ಯಾಂಕ್ ಯು ಅಂತ ನೀವು ಯೂನಿವರ್ಸ್ಗಳಿಗೆ ಥ್ಯಾಂಕ್ಸ್ ಹೇಳ್ತಾ ಅದನ್ನು ಓದಬೇಕಾಗತ್ತೆ. ಅಥವಾ ನನಗೆ ಒಳ್ಳೆ ಕೆಲಸ ಸಿಕ್ಕಿದೆ, ಥ್ಯಾಂಕ್ ಯು ಯೂನಿವರ್ಸಲ್ ಅನ್ನೋದಾಗಲಿ, ಅಥವಾ ನನಗೆ ಒಳ್ಳೆ ಹುಡುಗಿ ಸಿಕ್ಕಿದ್ದಾಳೆ, ಥ್ಯಾಂಕ್ ಯು ಯೂನಿವರ್ಸಲ್ ಅನ್ನೋದಾಗಲಿ. ನಿಮಗೇನು ಆಗಬೇಕು ನೋಡಿ, ನನಗೆ ಯಾರಿಗೋ ಸಾಲ ಕೊಟ್ಟಿದ್ದೆ, ಅವರು ವಾಪಸ್ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಯೂನಿವರ್ಸಲ್ ಅನ್ನೋದಾಗಲಿ. ನೀವು ಯೂನಿವರ್ಸಲ್ಗೊಂದು ಥ್ಯಾಂಕ್ಸ್ ಹೇಳಬೇಕಾಗುತ್ತೆ ಓದಿದ ಮೇಲೆ. ಈ ರೀತಿಯಾಗಿ ಮಾಡೋದ್ರಿಂದ ಅತಿ ಶೀಘ್ರವಾಗಿ ನಿಮಗೆ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಹಾಗೆ ಏನಾದರೂ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.